ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶಾಲ್ ಹಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಮೈಸೂರು ಝೂ, ಗೊತ್ತಿದೆ ನಿಮಗೆ. ಶ್ರೀ ಜಯಚಾಮರಾಜೇಂದ್ರ ಜುವಾಲಜಿಕಲ್. ಇಲ್ಲಿ ಬಂದಿದ್ದೀವಿ ಝೂಗೆ. ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಇತ್ತಲ್ವ, ಅದರಿಂದ ಝೂನೆಲ್ಲ ಮಕ್ಳಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನಂಜನಗೂಡು ಟ್ರಿಪ್ ಆದಮೇಲೆ ನೆಕ್ಸ್ಟ್ ನಾವು ಝೂಗೆ ಬಂದ್ವಿ. ಇದು ಒಟ್ಟು 15 ಜನ ಇದ್ವಿ. ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಕಡಿಮೆ ಇದೆ, ದೊಡ್ಡವ್ರಿಗೆ 100 ರೂಪೀಸ್ ಏನೋ ಇದೆ. ಮಕ್ಳಿಗೆ ಅದರಲ್ಲಿ ಹಾಫ್ ಇದೆ, ಹಾಫ್ ಟಿಕೆಟ್ ಅಂದರೆ 50. ಹೋಗಬೇಕು ಅಂತ ಅಂದರೆ ತುಂಬಾ ರಿಸ್ಕು. ಒಂದು ತಿಂಡಿ ತೊಗೊಂಡೋಗ್ಬೇಕು ಅಂದರೆ ಅದಕ್ಕೂ ಕೂಡ ಸ್ಟಿಕ್ಕರ್ ತೊಗೊಂಡೋಗ್ಬೇಕು, ಒಂದು ನೀರು ಬಾಟ್ಲಿಗೂ ಕೂಡ ಸ್ಟಿಕ್ಕರ್ ತೊಗೊಂಡೋಗ್ಬೇಕು. ಇದು ವನದೇವತೆಯ ಫೋಟೋ. ಇಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ ಎಷ್ಟು ಜನಕ್ಕೆ ಅಂತ. ಟಿಕೆಟ್ ಚೆಕ್ ಮಾಡಿ ಎಲ್ಲರನ್ನೂ ಬಿಡ್ತಾಯಿದ್ದಾರೆ. ನಮ್ಮ ಕಡೆಯಿಂದ ಮಕ್ಕಳು ದೊಡ್ಡವರು ಎಲ್ಲ ಸೇರಿ ಒಂದು 15 ಜನ ಇದ್ವಿ. ಎಲ್ರಿಗೂ ಟಿಕೆಟ್ ತೊಗೊಂಡು ಎಂಟ್ರಿ ಆಗ್ತಾಯಿದ್ದೀವಿ. ಈಗ ಲಗೇಜನ್ನು ಇಡೋದಕ್ಕೂ ಕೂಡ ಬೇರೆ ಕೊಠಡಿಗೆ ವ್ಯವಸ್ಥೆ ಕೊಡ್ತಾರೆ. ಅದು ಲಗೇಜ್ ಇಟ್ಬಿಟ್ಟು ನಾವು ಮತ್ತೆ ತಿಂಡಿ ಏನಾದರೂ ತೊಗೊಂಡೋಗ್ಬೇಕು ಅಂದರೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅದು ಕೂಡ ಸ್ಟಿಕ್ಕರ್ ಹಾಕ್ಸ್ಕೊಬೇಕು. ಏನು ತೊಗೊಂಡೋಗ್ಬೇಕು ತೊಗೊಂಡೋಗ್ಬಾರ್ದು ಎಲ್ಲ ಹೇಳ್ತಾರೆ. ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ, ಒಳಗಡೆ ಹಾಗೆ ಬಿಡೋಲ್ಲ. ಮುಂದೆ ಹೋಗ್ತಾ ಇರೋರೆಲ್ಲ ನಮ್ಮ ಫ್ಯಾಮಿಲೀಸ್. ಇಲ್ಲಿ ಹೋದರೆ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಮರಗಳು ಅಷ್ಟೇ, ತುಂಬ ಅಪರೂಪದ ಮರಗಳನ್ನೆಲ್ಲ ಕೂಡ ನೋಡ್ಬೋದು. ಫಸ್ಟ್ ಹೋಗಿದ್ದು ನಾವು ಬಡ್ಸ್ಗಳಿರೋ ಹತ್ರ ಹೋಗಿದ್ವಿ. ಬಡ್ಸ್ಗಳಿಂದ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹೋಗ್ಬೇಕಾದ್ರೆ. ಪಾರ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಬಿಸಿಲು ಟೈಮಲ್ಲಿ ಹೋದರೂ ಕೂಡ ನೆರಳಿರುತ್ತೆ, ಮರಗಳಿದೆಯಲ್ಲ ಅದರಿಂದ ಬಿಸಿಲು ಅಂತ ಅನಿಸೋದೇ ಇಲ್ಲ. ತುಂಬ ಕೂಲಾಗಿರುತ್ತೆ, ನೆರಳಿರುತ್ತೆ. ಈಗ ಎಷ್ಟು ಗ್ರೌಂಡ್ ಇದೆಯೋ ಅಷ್ಟು ಕೂಡ ಮರಗಳು ಚೆನ್ನಾಗಿ ಬೆಳೆಸಿದ್ದಾರೆ. ನೆರಳಿರುತ್ತೆ, ಆರಾಮಾಗಿ ಹೋಗ್ಬೋದು ಬಿಸಿಲು ಟೈಮಲ್ಲಿ ಕೂಡ. ಬೇಸಿಗೆನಲ್ಲಿ ತುಂಬ ಬಿಸಿಲು, ಝೂನೆಲ್ಲ ಸುತ್ತಕ್ಕಾಗಲ್ಲ ಅಂತ ಅಂದ್ಕೋಬೇಡಿ, ಆರಾಮಾಗಿ ಹೋಗ್ಬೋದು. ನೆರಳಿದೆ, ಮರಗಳಿದೆ. ಮತ್ತು ಎಲ್ಲರಿಗೂ ನೀರಿನ ವ್ಯವಸ್ಥೆ ಎಲ್ಲ ಇದೆ. ಒಳಗಡೆ ತಿಂಡಿ ವ್ಯವಸ್ಥೆ ಕೂಡ ಇದೆ, ನೀರು ಕೂಡ ಇಟ್ಕೊಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇದೆ. ಫಸ್ಟೇ ನೋಡಿದ್ದೆ ಗಿಳಿಗಳು ಎಲ್ಲೂ ಸಿಗುತ್ತೆ ನೋಡಿ, ಇಲ್ಲೂ ನೋಡ್ಬೋದು ಆರಾಮಾಗಿ. ಆದರೆ ಸ್ವಲ್ಪ ಜಾಲರಿ ಎಲ್ಲ ಹಾಕಿದ್ರಿಂದ ಸರಿಯಾಗಿ ನಮ್ಗೆ ಕಾಣಲಿಲ್ಲ. ನಿಮಗೆ ಕಾಣಿಸ್ತಿಲ್ಲ, ನಾವು ಚೆನ್ನಾಗಿ ನೋಡಿದ್ವಿ. ವಿಡಿಯೋದಲ್ಲಿ ಸರಿಯಾಗಿ ನೋಡೋದಕ್ಕೆ ಆಗಲ್ಲ. ಸಂಡೇ ಹೋಗಿದ್ರಿಂದ ತುಂಬಾ ಜನ ಇದ್ದರು. ಮಕ್ಕಳುಗಳ್ನ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ಸಾಕಾಯಿತು ನಮಗೆ. ವೆರೈಟಿ ಪಕ್ಷಿಗಳಿವೆ. ಈ ನಮ್ಮ ದೇಶದಲ್ಲದೆ ಬೇರೆ ದೇಶದಲ್ಲಿ ಪಕ್ಷಿಗಳೆಲ್ಲನೂ ಕೂಡ ಇಲ್ಲಿ ನೋಡ್ಬೋದು. ಇವು ಲವ್ ಬರ್ಡ್ಸು. ಎಷ್ಟೊಂದಿದೆ ಅಂದರೆ ತುಂಬಾ ಇದೆ. ಇದ್ರ ಸೌಂಡೇ ಒಂಥರ ಕೇಳೋದಕ್ಕೆ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿತ್ತು ಇದ್ರ ಸೌಂಡು. ಎಲ್ಲ ಒಂದೇ ಸರಿ ಹಾರುತ್ತೆ, ಅಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ ನೋಡಿತ್ತು ನವಿಲು, ಬಿಳಿ ನವಿಲು. ಗಂಡು ನವಿಲು ನೋಡಿ ರೆಕ್ಕೆ ಬಿಚ್ಚಿದೆ. ಹೆಣ್ಣುನವಿಲು ಕೂಡ ಇದೆ, ಮೇಲ್ಗಡೆ ಹೆಣ್ಣುನವಿಲು ಕೂತಿದೆ ಅಲ್ಲಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಎಲ್ಲ ಪಕ್ಷಿಗಳಿಗೆಲ್ಲ ರಕ್ಷಣೆ ಕೊಡೋದಕ್ಕೆ ಅಂತ ಜಾಲರಿ ಹಾಕಿದ್ದಾರೆ. ಆದರೆ ವೀಡಿಯೋ ಮಾಡೋದಕ್ಕೆ ಕಷ್ಟ, ಜಾಲರಿ ಹಾಕಿರೋದ್ರಿಂದ ಸರಿಯಾಗಿ ಏನೂ ಕಾಣಲ್ಲ. ಆದರೂ ಕಷ್ಟಪಟ್ಟು ಸುಮಾರಾಗಿ ವೀಡಿಯೋ ಮಾಡಿದ್ದೀನಿ. ಪೂರ್ತಿ ವೀಡಿಯೋನ ವಾಚ್ ಮಾಡಿ ದಯವಿಟ್ಟು. ಬಿಳಿ ನವಿಲಿದೆ, ಫಸ್ಟ್ ಟೈಮ್ ನಾನು ರಿಯಲ್ಲಾಗಿ ನೋಡ್ತಾ ಇರೋದು. ಮಾಮೂಲಿ ನವಿಲು ಹಳ್ಳಿ ಕಡೆ ಎಲ್ಲ ತುಂಬಾ ಸಿಗುತ್ತೆ, ಅವು ನೋಡಿದ್ದೀನಿ ನಾನು. ಇದೇ ಫಸ್ಟ್ ಟೈಮು ಬಿಳಿ ನವಿಲು ನೋಡಿರೋದು. ಮೇಲ್ಗಡೆ ನೋಡಿ ಹೆಣ್ಣುನವಿಲು ಕೂತಿದೆ. ತುಂಬ ಅಪರೂಪವಾಗಿರುವಂಥ ಪಕ್ಷಿಗಳನ್ನೆಲ್ಲ ನೋಡ್ಬೋದು. ಪಕ್ಷಿಗಳು, ಪ್ರಾಣಿಗಳು ಎಲ್ಲವನ್ನು ನೋಡ್ಬೋದು. ನೆಕ್ಸ್ಟ್ ಬಿಳಿ ನವಿಲು ನೋಡಾದ್ಮೇಲೆ ಇದು ಕೊಕ್ಕರೆ. ಕಾಲು ನೋಡಿ ಎಷ್ಟು ಉದ್ದ ಇದೆ. ಕೊಕ್ಕರೆ ಕತ್ತೆತ್ತಿದ್ರೆ ಅಷ್ಟು ಉದ್ದ ಕಾಣೋದು, ಇದು ಅಷ್ಟು ಉದ್ದ ಇದೆ. ಮೇಲ್ಗಡೆ ಮರದ ಮೇಲೆಲ್ಲ ಕೂತಿದೆ. ಇದು ಒಂಥರ ಬಾತ್ಕೋಳಿ ಥರ ಬರುತ್ತಲ್ಲ ಅದು ಇದು. ಮತ್ತು ಇದು ಕೊಕ್ಕು ಉದ್ದ ಇರುವಂಥ ಕೊಕ್ಕರೆ ಇದು. ಇವೆಲ್ಲ ಜಾಸ್ತಿ ಏನಿರಲಿಲ್ಲ, 3-4 ಇಷ್ಟೇ ಇದ್ದಿತ್ತು. ಇವೆಲ್ಲ ಜಾಸ್ತಿ ಇರಲಿಲ್ಲ, 2-3 ಅಷ್ಟೇ ಇದ್ದಿತ್ತು ಕೊಕ್ಕರೆಗಳು.
ನೆಕ್ಸ್ಟ್ ಇದು ಹದ್ದು, ಶೇಂಕರಿ ಅಂತಾರೆ ನಮ್ಮ ಕಡೆ. ಹದ್ದುಗಳು ನೋಡಿದ್ದೀವಿ ನಾವು ರಿಯಲ್ಲಾಗೇ. ನೆಕ್ಸ್ಟ್ ಇದು ಗಿಳಿ, ಆಫ್ರಿಕಾದ ಬೂದು ಗಿಳಿ. ಪಕ್ಷಿಗಳು ಔಸ್ಕೊಂಡಿರ್ತವೆ, ಹುಡುಕಬೇಕು ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಪ್ರಾಣಿಗಳು ಅಷ್ಟೇ ಸಿಗೋದೇ ಇಲ್ಲ. ಮತ್ತು ಇದು ಆಫ್ರಿಕಾದ ಗಿಳಿ ಅಂತ ಹೇಳಿದೆ. ನೆಕ್ಸ್ಟ್ ಇದೇನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ಇತ್ತು, ಬೋರ್ಡ್ ನೋಡಿ ಹೇಳ್ತಿದ್ದೀನಿ. ಕೆಂದೇಳೆ ಗಿಳಿ ಅಂತ ಅದು. ನೆಕ್ಸ್ಟ್ ಇವೆಲ್ಲ ಕಾಡುಕೋಳಿಗಳು ನೋಡಿದ್ದೀರಾ, ಹಳ್ಳಿ ಕಡೆ ಎಲ್ಲ ಇರುತ್ತೆ, ಕಾಡಲ್ಲೆಲ್ಲ ಸಿಗುತ್ತೆ. ಕಾಡುಕೋಳಿಗಳು ಕೂಡ ನೋಡ್ಬೋದು. ಹುಂಜ, ಚಿಕ್ಕದ್ರ ದೊಡ್ಡದು ಎಲ್ಲ ನೋಡ್ಬೋದು ಕಾಡುಕೋಳಿಗಳನ್ನು. ಏನಂದರೆ ಸ್ವಲ್ಪ ಕತ್ಲೆ ಇದರಿಂದ ಕಾಣಿಸ್ಲಿಲ್ಲ. ಇದು ಒಂಥರ ಗಿಳಿ, ಇದು ಕೆಂಪು ಗಿಳಿ, ನೋಡೋದಕ್ಕೆ ದಪ್ಪಕ್ಕೆ ಚೆನ್ನಾಗಿದೆ. ಎಲ್ಲ ಮೇಲ್ಗಡೆ ಕೂತ್ಕೊಂಡಿದೆ, ಬೆಳ್ಳಗಿದೆ ಇದು. ಇಷ್ಟು ಜಾತಿ ಪಕ್ಷಿಗಳಿದೆ ಇಲ್ಲಿ. ಬಿದ್ರು ಎಲ್ಲ ತುಂಬ ಚೆನ್ನಾಗಿದೆ. ಈ ಕಡೆ ಪಾರ್ಕಿಂಗಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ಒಂಥರ ಸ್ಕೈ ಬ್ಲೂ ಕಲರ್ ಗಿಳಿ ಇದು ನೋಡಿ, ಮೇಲೆ ಕೂತಿದೆ ಸ್ಕೈ ಬ್ಲೂ ಕಲರ್ ಗಿಳಿ. ಅದೇ ಹೇಳಿದ್ನಲ್ಲ, ಜಾಲರಿ ಹಾಕಿರೋದ್ರಿಂದ ಸರಿಯಾಗಿ ನಮಗೆ ವಿಡಿಯೋ ಕಾಣಿಸ್ಲಿಲ್ಲ. ಝೂಮ್ ಮಾಡಿದ್ರು ಅಷ್ಟೇ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ. ಇದು ಒಂಥರ ಕೆಂಪು ಕಲರ್ ಗಿಳಿ, ಇದು ಮೇಲ್ಗಡೆ ಇದೆ ನೋಡಿ, ಕೆಂಪು ಕಲರ್ ಗಿಳಿ. ಇಲ್ಲಿ ಕಾಣಿಸ್ತಿದೆ ಮೇಲ್ಗಡೆ ಕೂತಿದೆಯಲ್ಲ ಗಿಳಿಗಳು. ನಮ್ಮ ಕಡೆ ಹಳ್ಳಿ ಕಡೆ ಇವನ್ನ ಜುಟ್ಟು ನಕ್ಕಿ ಅಂತ ಕರೀತಾರೆ. ಮತ್ತಿದು ಮಂಗಗಳು, ಮಾಮೂಲಿ ಜುಟ್ಟಿನ ಅದು ಜುಟ್ಟಿರೋಂಥ ಪಕ್ಷಿ ಅದು. ಇಲ್ಲಿ ಮಾಮೂಲಿ ಮಂಗಗಳು ನಾವು ನೋಡಿದ್ದೀವಲ್ಲ ಹಳ್ಳಿ ಕಡೆ ಮನೆ ಹತ್ರ ಎಲ್ಲ, ಆ ಮಂಗಗಳೆಲ್ಲ ನೋಡಿರ್ತಾರೆ ಅಂತ ಅದನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಪಾರ್ಕಿಂಗನ್ನು ವೀಡಿಯೋ ಮಾಡಿದೆ. ಮತ್ತು ಇಲ್ಲಿ ನೀರಿನ ವ್ಯವಸ್ಥೆನೂ ಇತ್ತು, ಬಾತ್ರೂಮ್, ಶೌಚಾಲಯದ ವ್ಯವಸ್ಥೆ ಕೂಡ ಇತ್ತು. ಮಕ್ಳಿಗೆ ಹಾಲು ಕುಡಿಸೋ ಮಕ್ಕಳಿಗೆ ಹಾಲು ಫೀಡಿಂಗ್ ಮಾಡೋದಕ್ಕೂ ಕೂಡ ರೂಮ್ ಎಲ್ಲ ಇತ್ತು. ಇವು ಕೋತಿ ಜಾತಿನಲ್ಲೇ ಮತ್ತೊಂದು ಥರದ ಕೋತಿಗಳಿವು. ಮರಕತ್ಬಿಟ್ಟು ಸಿಕ್ಕಲಿಲ್ಲ ನಮಗೆ, ನೋಡೋದಕ್ಕೂ ಸಿಕ್ಕಲಿಲ್ಲ, ಮರಕತ್ಬಿಟ್ಟಿದ್ದು. ಚಿರತೆ ಬರ್ತಾಯಿದೆ ನೋಡಿ, ಚಿರತೆ. ಏನಂದರೆ ಪ್ರಾಣಿಗಳು ಸಿಗಲ್ಲ, ಭಾರತದ ಚಿರತೆ ಸಿಗಲ್ಲ. ಪ್ರಾಣಿಗಳು ಔಸ್ಕೊಂಡ್ಬಿಡ್ತವೆ, ನಮ್ಮ ಕೈಗೆ ಸಿಗೋದಿಲ್ಲ, ನೋಡೋದಕ್ಕೂ ಸಿಗಲ್ಲ. ಇಲ್ಲ ಮುಖ ಆ ಕಡೆ ಮಾಡ್ಕೊಂಡು ಕೂತ್ಕೊಳ್ಬಿಡ್ತಿದ್ದೋ. ಚಿರತೆ ಅಲ್ಲಿ ಬರ್ತಾ ಇದೆ ನೋಡಿ, ಹುಲ್ಲಿದೆಯಲ್ಲ ಅಲ್ಲಿ ಬರ್ತಿದೆ. ಆ ಕಡೆಯಿಂದ ಈ ಕಡೆ ಪಾಸ್ ಆಯಿತು ಚಿರತೆ.
ನಮ್ಮ ಕಡೆ ಇದು ಕಾಡು ಮನ್ಸ ಅಂತಾರೆ, ಸೇಮ್ ನೋಡೋದಕ್ಕೆ ಮನುಷ್ಯನ ಥರನೇ ಇರುತ್ತೆ ನೋಡಿ. ಇದು ಕೂಡ ಆ ಕಡೆ ತಿರ್ಕೊಂಡು ಏನೋ ತಿನ್ಕೊಂಡು ಕೂತಿದ್ದೆ, ನಮಗೆ ಮುಖನೇ ತೋರಿಸಿಲ್ಲ. ಇದು ಎಷ್ಟೊತ್ತುವರೆಗೂ ವೆಯ್ಟ್ ಮಾಡಿದ್ರು ಇದು ಮುಖನೇ ತೋರಿಸಿಲ್ಲ ನಮಗೆ. ವೆಯ್ಟ್ ಮಾಡಿದೆ ನಾವು ಸ್ವಲ್ಪ ಹೊತ್ತು, ನೋಡೋಣ ಅಂತ ಅಂದ್ಕೊಂಡು, ಹೋಗೋದೇ ಅಪರೂಪ, ನೋಡೋಣ ಅಂತ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಕತ್ತು ನಿಂಗಂತಷ್ಟೇ, ಮತ್ತೆ ನಮಗದು ಮುಖನೇ ತೋರಿಸಿಲ್ಲ. ಆ ಕಡೆನೇ ತಿರ್ಕೊಂಡು ಕೂತಿದೆ, ಏನೋ ತಿನ್ಕೊಂಡು ಕೂತಿದೆ ಅದು. ಮತ್ತು ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮುಂದೆ ಬಂದ್ವಿ. ಜಾಸ್ತಿ ರಜಾ ಸಮ್ಮರ್ ಇದರಿಂದ ರಜಾ ಇದರಿಂದ ಮಕ್ಕಳುಗಳೇ ಜಾಸ್ತಿ ಇದ್ದವರು, ನೀವು ನೋಡ್ಬೋದು. ಫಾರಿನರ್ಸು ಕೂಡ ಜೋರಾಗಿ ಬಂದಿದ್ದರು. ಇದು ವಾನರದ್ದು ಫೋಟೋ ಇತ್ತಲ್ವ, ಇಲ್ಲಿ ನಮ್ಮ ಮಕ್ಕಳುಗಳು ಕೂಡ ಅಲ್ಲಿ ಕೂತ್ಕೊಂಡು ಎಲ್ಲರೂ ಫೋಟೋ ತೆಗೆಸ್ಕೊತಾಯಿದ್ರು. ಅದು ನೋಡೋದಕ್ಕೆ ಒಳ್ಳೆ ಕಾಮಿಡಿಯಾಗಿ ಚೆನ್ನಾಗಿ ಕಾಣ್ತಿತ್ತು. ಎಷ್ಟು ಜೊತೆ ವಾನರ ಇದೆ, ಅಷ್ಟು ಜೊತೆ ವಾನರದ ಫೋಟೋನೂ ಇದೆ, ಅಷ್ಟು ಜೊತೆ ವಾನರ ಕೂಡ ಇದೆ. ಇದು ಕೂಡ ಕೋತಿಯಲ್ಲಿ ಒಂದು ಜಾತಿ. ಇದು ನೋಡಿ ಮರಕ್ಕೆ ಹತ್ಬಿಡ್ತು. ಮರಕ್ಕೆ ಹತ್ಬಿಟ್ಟು ಒಂದು 4 ಕೋತಿಗಳಿದು. ಇದೇ ಒಂಥರ ಬೇರೆ ಜಾತಿ ಕೋತಿ. ಇದು ನೋಡೋಕೆ ಅಪರೂಪಕ್ಕೆ ಹೋದರೆ ಈ ಥರ ಮಾಡ್ತವೆ. ಇವು ಸಿಗೋದೇ ಇಲ್ಲ ಕೈಗೆ ಸಿಕ್ಕೋದಿಲ್ಲಿ, ನೋಡೋದಕ್ಕೂ ಸಿಕ್ಕಲ್ಲ. ಇದು ಕೂಡ ಕಾಡು ಮನುಷ್ಯ ಅಂತಾರಲ್ಲ, ಅದು ಸುಮ್ಮನೆ ಕೂತಿದೆ. ಅದು ಪ್ರಾಣಿಗಳು ಜಾಸ್ತಿ ಏನು ರಿಯಾಕ್ಷನ್ ಮಾಡ್ತಿಲ್ಲ, ಓಡಾಡ್ತಿಲ್ಲ, ಸುಮ್ಮನೆ ಕೂತಲ್ಲೇ ಕೂತಿರೋವು ಜಾಸ್ತಿ. ಅವಕ್ಕೂ ಜನಗಳು ನೋಡಿ ನೋಡಿ ಬೇಜಾರಾಗ್ಬಿಡ್ತು ಅಂತ ಅನಿಸುತ್ತೆ. ನೆಕ್ಸ್ಟ್ ಇದು ಗೆಂಡಮೃಗ. ಸ್ವಲ್ಪ ಓಡಾಡಿದ್ರೆ ನಮಗೂ ಕೂಡ ಸ್ವಲ್ಪ ಖುಷಿ ಆಗುತ್ತೆ. ಓಡಾಡೋದು ಎಲ್ಲ ನಿಂತಿರ್ತವೆ ನೋಡಿ. ಇವು ಹಂಗೇ ನಿಂತ್ಕೊಂಡೆ ಸ್ವಲ್ಪ ಬಾಲ ಅಳ್ಳಾಡಿಸ್ತಿದ್ದಾವೆ ಅಷ್ಟೇ ಗೆಂಡಮೃಗ. ಇವು ಸ್ವಲ್ಪ ಹತ್ರ ಆಯಿತು, ಅದರಿಂದ ಸ್ವಲ್ಪ ಚೆನ್ನಾಗಿ ವಿಡಿಯೋ ಬಂತು. ನೆಕ್ಸ್ಟ್ ಇದೊಂದು ಜಾತಿ ಚಿರತೆ ಜಾತಿದು ನೋಡಿ. ಇದೊಂದು ಮಾತ್ರ ನಮಗೆ ಹತ್ರಕ್ಕೆ ಬಂತು, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತು. ಪೂರ್ತಿ ಮುಖ ತೋರಿಸೇ ಹೋಗ್ತು ನಮಗೆ. ಪೂರ್ತಿ ವಾಕ್ ಮಾಡ್ತಿತ್ತು ಅಂತ ಕಾಣಿಸುತ್ತೆ. ಇದು ಪೂರ್ತಿ ಪಾರ್ಕನ್ನು ಯಾವ ರೀತಿ ಹತ್ರ ಬಂತು ಅಂತ ನೋಡಿ ವಿಡಿಯೋನ ಪೂರ್ತಿ. ನಮ್ಮ ಹತ್ರನೇ ಬಂದ್ಬಿಡ್ತು ಅನ್ನೋಂಗೆ ಭಯ ಆಯಿತು ನಮಗೆ. ಮಕ್ಕಳೆಲ್ಲ ಹೆದರ್ಕೊತಿದ್ರು, ಹಂಗೆ ಬಂತಿದ್ದು. ಆದರೆ ಅದೇನು ಮಾಡಿಲ್ಲ, ಅದ್ರ ಪಡೋದು ಹೋಯ್ತು. ಇಷ್ಟು ಪ್ರಾಣಿಗಳು ನೋಡಿದ್ರಲ್ಲ, ಇದನ್ನೇ ನಾವು ತುಂಬ ಹತ್ರದಿಂದ ನೋಡಿದ್ದು. ಬರುತ್ತೆ ನೋಡ್ಕೊಳ್ಳಿ, ಹಂಗೆ ಮುಂದೆ ಬರುತ್ತೆ, ಇನ್ನೂ ಮುಂದೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದು ಪೋಸ್ ಕೊಡ್ತಿದೆ ಅದು ವೀಡಿಯೋಗೆ ಅಂತ. ಇದು ಗ್ಲಾಸ್ ಹಾಕಿದ್ರಿಂದ ಸ್ವಲ್ಪ ವೀಡಿಯೋ ಚೆನ್ನಾಗಿ ಬಂತು. ಜಾಲರಿ ಇತ್ತಿದ್ರೆ ವೀಡಿಯೋ ಅಷ್ಟು ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ. ನೋಡಿ ಯಾವ ರೀತಿ ಹತ್ರ ಬಂತಿದ್ದು ಅಂತ. ಇದು ಚಿರತೆ ಜಾತಿನೇ, ಚಿರತೆ ಥರನೇ ಇದೆ, ಸೇಮು ಚಿರತೆನೇ, ಆದರೆ ನಮ್ಮ ದೇಶದಲ್ಲ ಅನಿಸುತ್ತೆ ಈ ಥರದ್ದು ಚಿರತೆ. ಪೂರ್ತಿ ವಾಕ್ ಮಾಡ್ತು, ಅದನ್ನು ನೋಡ್ಕೊಂಡು ನೆಕ್ಸ್ಟ್ ಬಂದ್ವಿ. ಸುತ್ತಾಡೋದಕ್ಕೆ ಚೆನ್ನಾಗಿ ಎನರ್ಜಿ ಇರಬೇಕು. ಏನಾದರೂ ಬರಬೇಕಾದ್ರೆ ಚೆನ್ನಾಗಿ ಊಟ ಮಾಡ್ಕೊಂಡು, ತಿಂಡಿ ಮಾಡಿಕೊಂಡು, ಬಾಟ್ಲಲ್ಲಿ ನೀರು ಎಲ್ಲ ತಂದುಬಿಡ್ಬೇಕು ಇಲ್ಲಿ ಬಂದರೆ. ನೆಕ್ಸ್ಟ್ ಇದು ಕೂಡ ಕಾಡು ಮನುಷ್ಯನೇ. ಇದು ಕೂಡ ಆ ಕಡೆ ತಿರ್ಕೊಂಡು ಕೂತಿದೆ. ಇದು ಕೂಡ ನಮ್ಗೆ ನೋಡ್ತಾ ಇಲ್ಲ. ಮರದ ಮರೇಲಿ ಕುತ್ಕೊಂಡ್ಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ ನಮಗದು. ಮತ್ತು ಕಾಡು ಮನುಷ್ಯ ಆಟ ಆಡೋದಕ್ಕೆಲ್ಲನೂ ಹಗ್ಗ ಎಲ್ಲ ಕಟ್ಟಿದ್ದಾರೆ. ಮತ್ತು ಇವು ಕರಡಿಗಳು ಇಲ್ಲಿದೆ ನೋಡಿ. ಒಂಥರ ಸೆಟ್ ಥರ ಮಾಡಿದೆ ಅಲ್ಲ, ಅಲ್ಲಿದೆ ಕರಡಿ. ಕೆಳಗಡೆನೂ ಕೂಡ ಇದೆ, ಅಲ್ಲೂ ಕೂಡ ಇದೆ. ಮೇಲ್ಗಡೆ ಮಲಗಿದ್ದಾವೆ ಕರಡಿಗಳು. ಕರಡಿಗಳು ನೋಡ್ಕೊಂಡು ಮುಂದೆ ಬಂದ್ವಿ. ಜಲತರಂಗಿಣಿ, ಇಲ್ಲಿ ನೀರು ಆನ್ ಮಾಡ್ತಾರಂತೆ, ರೈನ್ ಡ್ಯಾನ್ಸ್ ಥರ ಚೆನ್ನಾಗಿ ಬರುತ್ತಂತೆ. ನಾವು ಹೋಗಿದಾಗ ಬರಲಿಲ್ಲ, ನೋಡೋದಕ್ಕೆ ಚೆನ್ನಾಗಿತ್ತು, ಅದಕ್ಕೆ ಒಂದು ವಿಡಿಯೋ ಮಾಡಿದೆ. ಇಲ್ಲೆಲ್ಲ ಕುತ್ಕೊಂಡು ನೋಡೋದಕ್ಕೆ ಚೆನ್ನಾಗಿದೆ.
ಮತ್ತು ಮರಗಳಿರೋದ್ರಿಂದ ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ಕೂಡ ತಣ್ಣಗಾಗುತ್ತೆ. ನೋಡಿ ಇಲ್ಲೆಲ್ಲ ಕೂತ್ಕೊಂಡು ಎಲ್ಲರೂ ರೆಸ್ಟ್ ಮಾಡ್ತಾಯಿದ್ದಾರೆ. ಜಲತರಂಗಿಣಿ ಇದು. ರೈನ್ ಡ್ಯಾನ್ಸು, ನೀರು ಬಿಡ್ತಾರಲ್ಲ ನೈಟ್ ಹೊತ್ತು ಕೂಡ ಹಗಲೊತ್ತು ಕೂಡ ನೀರು ಬಿಡ್ತಾರಂತೆ, ಚೆನ್ನಾಗಿರುತ್ತಂತೆ ಅದು ನೋಡೋದಕ್ಕೆ. ನಾವು ಹೋದಾಗ ಆನ್ ಮಾಡಿರಲಿಲ್ಲ. ಜಿಂಕೆಗಳು ನೋಡಿ ಎಷ್ಟೊಂದಿದೆ. ಜಿಂಕೆಗಳಲ್ಲೇ ಒಂದು 3-4 ಥರ ಜಿಂಕೆಗಳಿದೆ ಇಲ್ಲಿ. ಸೆಟ್ ಥರ ಮಾಡಿದ್ದಾರೆ, ಅಲ್ಲಿ ನೆರಳಿತ್ತಲ್ವ, ಸೆಟ್ ನೆರಳಲ್ಲಿ ಅವು ಊಟ ತಿಂತಾಯಿದ್ದವು, ನೀರು ಊಟ ತಿಂತಾಯಿದ್ದವು. ಅದಕ್ಕೆ ಹುಲ್ಲು ಮತ್ತು ನೀರನ್ನು ಹಾಕಿದ್ರು, ಅದನ್ನು ಕುಡಿತಾಯಿದ್ದವು ಅವು. ಮತ್ತು ಇದೊಂಥರ ಜಿಂಕೆ ನೋಡಿ, ಗುಂಪೆ ಇದೆ. ನೋಡೋದಕ್ಕೆ ಜಾಸ್ತಿ ಸಿಕ್ಕಿತ್ತು ಅಂತಂದರೆ ಜಿಂಕೆ ಒಂದೇ. ನಾವು 2ನೇ ಬಾರಿಗೆ ಈ ಸಾರಿ ಜೂಗೆ ಬರ್ತಾ ಇರೋದು. ಒಂದು 10 ವರ್ಷದಿಂದ ನೋಡಿದ್ದೆ. ಇವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಮೊದಲಿಗಿಂತ ಇವಾಗ ಬೆಟರ್, ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ ಜೂನಲ್ಲಿ. ಅವು ತುಂಬ ದೂರ ಇದ್ವಿ, ಅದರಿಂದ ವೀಡಿಯೋ ಝೂಮ್ ಮಾಡಿದ್ರೂ ಅಷ್ಟೇ ವೀಡಿಯೋ ಬರ್ತಾಯಿತ್ತು. ಮತ್ತು ಕೆಲವೊಂದು ಪ್ರಾಣಿಗಳು ವೀಡಿಯೋ ಮಾಡಿದ್ರೂ ವೀಡಿಯೋದಲ್ಲಿ ಕಾಣಿಸ್ತಿರ್ಲಿಲ್ಲ. ಇದೊಂಥರ ಜಿಂಕೆ ನೋಡಿ, ಹಂದಿ ಜಿಂಕೆ ಅಂತ. ಇದು ಹಂದಿ ಜಿಂಕೆ. ಜಿಂಕೆಗಳಲ್ಲೇ 3 ಥರ ತೋರಿಸಿದ್ವಿ. ಇದು ಕೂಡ ಜಿಂಕೆ ಗುಂಪೆ ಇದೆ ನೋಡಿ, ಎಷ್ಟೊಂದಿವೆ ಅಂತ. ನೆಕ್ಸ್ಟು ಇದು ಕೂಡ ಜಿಂಕೆನೇ. ಇದು ಒಂಥರ ಜಿಂಕೆ, ಕುಳ್ಳಕ್ಕಿದೆ, ದೊಡ್ಡದಾಗಿಲ್ಲ. ಇದು ಸಣ್ಣ ಸಣ್ಣಕ್ಕಿದೆ, ನೋಡ್ಬೋದು ನೀವು. ಅದಕ್ಕೆ ಊಟ ಹಾಕಿದ್ರೆ ತಿಂತಾ ಇದ್ದಾವೆ ಅವ್ರ ನೆರಳಲ್ಲಿ. ಸಣ್ಣ ಸಣ್ಣಕ್ಕಿವೆ ಜಿಂಕೆ, ಇವು ದೊಡ್ಡಕ್ಕಿಲ್ಲ. ನೆಕ್ಸ್ಟು ಜಿಂಕೆ ಎಲ್ಲ ನೋಡ್ಕೊಂಡಾದ್ಮೇಲೆ ಆನೆಗಳು. 4 ಆನೆ ಇದೆ. ಆಫ್ರಿಕನ್ ಆನೆ ಕೂಡ ಇತ್ತು ಹಿಂದೆ, ಅದು ಒಂದೇ ಒಂದಿತ್ತು, ಅದು ಮರೆಯಲ್ಲಿತ್ತು ಆಫ್ರಿಕನ್ ಆನೆ. ಅದು ವೀಡಿಯೋಗೆ ಸಿಕ್ಕಲಿಲ್ಲ, ಅದರಿಂದ ಅದನ್ನು ವೀಡಿಯೋ ಮಾಡಿಲ್ಲ. ಆನೆಗಳು ತುಂಬ ಹತ್ರ ಇತ್ತು ನೋಡೋದಕ್ಕೆ, ಚೆನ್ನಾಗಿ ಕಾಣಿಸ್ತು ಆನೆ. 4 ಆನೆ ಇತ್ತು. ಮತ್ತು ಆಫ್ರಿಕನ್ ಆನೆ ವೈಟ್ಗಿದೆ, ಅದು ಸ್ವಲ್ಪ ಕಿವಿ ಅಗಲ ಇದೆ. ಅದನ್ನು ನಾನು ನೋಡಿದೆ, ಆದರೆ ವೀಡಿಯೋಗೆ ಅದು ಸಿಗಲಿಲ್ಲ, ದೂರ ಇದ್ದರಿಂದ ಅದನ್ನು ವೀಡಿಯೋ ಮಾಡಿಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿತ್ತು. ಅಂದರೆ ನಮ್ಮ ಇಂಡಿಯನ್ ಆನೆ ಒಂದೇ. ನೋಡೋದಕ್ಕೆ ಎಷ್ಟು ಚಿಕ್ಕದಾಗಿ ಕಾಣುತ್ತೆ, ಹತ್ರ ನೋಡಿದ್ರೆ ತುಂಬಾ ದಪ್ಪ ಇದೆ. ಒಂದೊಂದು 5,000 kg ಬರುತ್ತವಂತೆ ಆನೆಗಳು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ಝೂ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಾಳೆ ಕೂಡ ಇನ್ನೂ ಸ್ವಲ್ಪ ಝೂದೇ ವಿಡಿಯೋ ಇದೆ, ಅದು ಎಡಿಟಿಂಗ್ ಮಾಡೋದಕ್ಕಾಗಲ್ಲ. ತುಂಬ ಜಾಸ್ತಿ ವಿಡಿಯೋ ಒಂದೇ ಸಾರಿ ಎಡಿಟಿಂಗ್ ಮಾಡೋದಕ್ಕಾಗಲ್ಲ ಅಂತ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಆದ್ದರಿಂದ ಇವತ್ತಿಷ್ಟು ವಿಡಿಯೋ ಆದಮೇಲೆ ನಾಳೆ ಇನ್ನು ಮೊಸಳೆಗಳು ಮತ್ತು ಪಕ್ಷಿಗಳು ಎಲ್ಲ ಇದೆ. ನಾಳೆ ವಿಡಿಯೋದಲ್ಲಿ ಇನ್ನು ಸ್ವಲ್ಪ ತೋರಿಸ್ತೀನಿ, ಅದನ್ನು ನೋಡಿ. ಇನ್ನೂ ಒಂಟೆಗಳೆಲ್ಲ ಇದೆ, ಹಾವುಗಳು, ಅದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದರೆ, ನಾನು ಹೇಳಬೇಕಾದ್ರೆ ವಾಯ್ಸಲ್ಲಿ ಮಿಸ್ಟೇಕ್ ಆಗಿದರೆ ಸಾರಿ. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.